ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಕಾಟಾಚಾರಕ್ಕಿಳಿಯಿತೆ. ನಿರೀಕ್ಷೆ ನಂಬಿಕೆ ಹುಸಿ ಮಾಡಿತೆ ಮೊಹಂತಿಯವರ ನೇತೃತ್ವದ ಎಸ್ಐಟಿ. ಕೊನೆಗೂ ಶಂಕಿತರನ್ನ ವಿಚಾರಣೆಗೂ ಕರೆಯಲಿಲ್ಲ ಎಸ್ಐಟಿ. ಇಷ್ಟೆಲ್ಲಾದರೂ ಎಸ್ಐಟಿ ಆರೋಪ ಹಾಗೂ ಅನುಮಾನ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೆ ಯಾಕೆ ಕರೀಲಿಲ್ಲ? ಯಾರ್ಯಾರನ್ನೋ ವಿಚಾರಣೆಗೆ ಕರೆಸಿದ ಎಸ್ಐಟಿ ಅಧಿಕಾರಿಗಳು ಶಂಕಿತರನ್ನ ವಿಚಾರಣೆಗೆ ಕರೀಲೂ ಇಲ್ಲ. ಅವರ ಬಳಿ ಹೋಗಿಯೂ ತನಿಖೆ ಮಾಡಲಿಲ್ಲ. ಅನುಮಾನಕ್ಕೆ ದೊಡ್ಡ ಕಾರಣವಾಗಿ ನಿಂತಿರುವ ವಿಚಾರವೇ ಇದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಶುರುವಾದ ಮೇಲೆ ಭಾರಿ ನಿರೀಕ್ಷೆ ಶುರುವಾಗಿತ್ತು. ಅದರಲ್ಲೂ ಎಸ್ಐಟಿ ಹಿರಿಯ ಅಧಿಕಾರಿಗಳ ದಕ್ಷತೆ ಹಾಗೂ ಪ್ರಾಮಾಣಿಕತೆ ಬಗ್ಗೆ ನ್ಯಾಯ ಬೇಕು ಅನ್ನುವ ಜನರಿಗೆ ನಿರೀಕ್ಷೆ ನಂಬಿಕೆ ಎರಡೂ ಇತ್ತು. ತಿಂಗಳುಗಳೇ ಕಳೆದರೂ ಯಾವ ಮಾಹಿತಿ ಅಥವಾ ವರದಿ ಬಾರದೇ ಇದ್ರೂ ಎಸ್ಐಟಿ ಒಳಗೊಳಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿರಬಹುದು ಅನ್ನೋ ವಿಶ್ವಾಸವಂತೂ ಇತ್ತು. ನಿಜ, ಈ ಎಸ್ಐಟಿ ಮೇಲೆ ಭಾರಿ ಪ್ರಭಾವದ ಒತ್ತಡ ಇರೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯವೇ. ಆದ್ರೂ ಇವರಿಂದ ನ್ಯಾಯ ಸಿಗಬಹುದು ಅನ್ನೋ ಸಣ್ಣ ಆಸೆಯೊಂದು ಜನಸಾಮಾನ್ಯರಲ್ಲಿ ನೊಂದವರಲ್ಲಿ ಜೀವಂತವಾಗಿತ್ತು. ಪ್ರಭಾವಿ ಪುರುಷ ಈ ಎಸ್ಐಟಿ ತನಿಖೆಗೆ ಧನ್ಯವಾದ ಹೇಳೋ ತನಕ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಎಸ್ಐಟಿ ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಬೇಕು, ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು. ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಗುಂಡಿ ಅಗೆದು ಅಲ್ಲಿ ಏನೂ ಸಿಗದಿದ್ದಾಗ ಆಗ್ಲೇ ಎಸ್ಐಟಿ ತನಿಖೆ ನಿಲ್ಲಿಸಿಬಿಡಬೇಕು ಅಂತ ಬಿಜೆಪಿ ಹಾಗೂ ಪುಂಗಿದಾಸರ ಹೋರಾಟದ ಗುಂಪು ಒತ್ತಡ ಹಾಕಿತ್ತು. ಆದ್ರೂ ಆ ಸಮಯದಲ್ಲಿ ರಾಜ್ಯದ ಗೃಹ ಮಂತ್ರಿ ಮೊದಲ ಬಾರಿಗೆ ಗೃಹ ಮಂತ್ರಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋ ತನಕ ಎಸ್ಐಟಿ ತನಿಖೆ ಮುಂದುವರಿಯುತ್ತೆ ಅಂತ ಪರಮೇಶ್ವರ್ ಹೇಳಿದ್ರು. ತನಿಖೆ ಮುಂದುವರಿತಾದ್ರೂ ಆಮೇಲೆ ಎಸ್ಐಟಿ ಹೋಮ್ ಮಿನಿಸ್ಟರ್ ಆದೇಶದಂತೆ ನಡೀತಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ತನ್ನ ಪದವಿ ಉಳಿಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಎಸ್ಐಟಿ ತನಿಖೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಆಗ ಉಳಿಯೋದು ಡಿಕೆ ಶಿವಕುಮಾರ್ ಮಾತ್ರ. ಫೈನಲಿ ಎಸ್ಐಟಿ ಮೇಲೆ ಪರೋಕ್ಷ ಹಿಡಿತ ಇವರದ್ದೇ ಅನ್ನೋದಕ್ಕೆ ಇವರು ಯಾರನ್ನ ರಕ್ಷಣೆ ಮಾಡ್ತೀನಿ ಅಂತ ಕ್ಷೇತ್ರದಲ್ಲೇ ಭೀಷ್ಮ ಪ್ರತಿಜ್ಞೆ ಮಾಡಿದ್ರೋ ತನಿಖೆಯಲ್ಲಿ ಅವರು ಸೇಫ್ ಆಗಿರೋದೇ ಇದಕ್ಕೆ ಸಾಕ್ಷಿ. ಇದೊಂದು ಷಡ್ಯಂತ್ರನೇ, ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ನಿಜ, ಡಿಕೆ ಶಿವಕುಮಾರ್ ಅವರೊಬ್ಬರನ್ನ ದಾಟ್ಕೊಂಡು ಹೋಗಿ ಎಸ್ಐಟಿಗೆ ಪ್ರಭಾವಿಗಳ ತನಿಖೆ ಮಾಡೋದು ಸಾಧ್ಯ ಆಗ್ಲೇ ಇಲ್ಲ. ಅಂದಮೇಲೆ ಸಾವಿರಾರು ಡಿಕೆ ಶಿವಕುಮಾರ್ಗಳನ್ನ ದಾಟ್ಕೊಂಡು ಹೋಗಿ ಶಂಕಿತ ಪ್ರಭಾವಿಗಳನ್ನ ಟಚ್ ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಎಸ್ಐಟಿ ಗೆಡಬಿದ್ದು ಇಲ್ಲೇನಾ? ಎಸ್ಐಟಿ ಚಿನ್ನಯ್ಯನಿಂದ ಹಿಡಿದು ಸೌಜನ್ಯ ಹೋರಾಟಗಾರರ ವಿಚಾರಣೆಗೆ ಜೊತೆಗೆ ಅವರ ಮನೆಯನ್ನೆಲ್ಲ ಜಾಲಾಡ್ತು. ಕೊನೆಗೆ ಯೂಟ್ಯೂಬ್ ಚಾನೆಲ್ಗಳನ್ನು ಬಿಡಲಿಲ್ಲ. ಸೌಜನ್ಯ ಸಂಬಂಧಿಕರನ್ನು ಕರೆಸಿಕೊಂಡ್ರು. ಆದ್ರೆ ಇವರೆಲ್ಲ ಆರೋಪ ಮಾಡಿರುವ ಶಂಕಿತರಲ್ಲಿ ಮಾತ್ರ ಯಾರೊಬ್ಬರನ್ನು ವಿಚಾರಣೆ ಮಾಡಲಿಲ್ಲ. ಅವರನ್ನ ಆರೋಪಿಗಳು ಅಂತ ಹೇಳೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಎನ್ಕ್ವೈರಿ ಕೂಡ ಮಾಡಲಿಲ್ಲ ಅಂದ್ರೆ ಈ ತನಿಖೆ ಯಾವುದೋ ನಿಗೂಢ ಕೈಯೊಂದರ ಪ್ರಭಾವದಲ್ಲಿ ನಡೀತಾ ಇದೆ ಅಂತ ಯಾರಿಗಾದ್ರೂ ಅನ್ನಿಸದೇ ಇರೋದಕ್ಕೆ ಹೇಗ್ ಸಾಧ್ಯ? ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯೊಂದೇ ಅಲ್ಲ, ಅಲ್ಲಿ ಆನೆ ಮಾವುತನ ಜೋಡಿ ಕೊಲೆಯೂ ನಡೆದಿದೆ. ಅದನ್ನ ಕೈಗೆತ್ಕೊಂಡ್ರೆ ಸಾಕು, ದೊಡ್ಡ ತನಿಖೆಯೂ ನಡೆಸಬೇಕಾಗಿಲ್ಲ. ಸುಮ್ಮನೆ ಆ ರಿಪೋರ್ಟ್ ಮೇಲೆ ಕಣ್ಣಾಡಿಸಿದ್ರೆ ಸಾಕು, ಅನುಮಾನದ ಜಾಡು ಸೀದಾ ಒಬ್ಬ ಶಂಕಿತ ಪ್ರಭಾವಿಯ ಬುಡಕ್ಕೆ ಹೋಗುತ್ತೆ. ಎಸ್ಐಟಿ ಅಲ್ಲಿಗೂ ಹೋಗಿಲ್ಲ, ಆತನನ್ನು ವಿಚಾರಣೆಗೆ ಕರೀಲಿಲ್ಲ. ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ನಡೆದ ಅಸಹಜ ಸಾವುಗಳು ಹಾಗೂ ಆ ಸಾವುಗಳ ನಂತರ ನಡೆದ ಬೆಳವಣಿಗೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರೆ ಪ್ರಭಾವಿಗಳ ನೂರಾರು ಚೇಲಾಗಳ ಹೆಸರು ಹೊರಗಡೆ ಬರುತ್ತೆ. ಅವ್ರು ಯಾರನ್ನು ಇಲ್ಲಿ ತನಕ ತನಿಖೆಗೆ ಕರೀಲೇ ಇಲ್ವಲ್ಲ, ಮುಂದೆ ಕರೆಯೋದು ಕೂಡ ಅನುಮಾನ. ಹಾಗಾದ್ರೆ ಎಸ್ಐಟಿ ಧರ್ಮಸ್ಥಳಕ್ಕೆ ಕೇವಲ ಗುಂಡಿ ಅಗೆಯೋದಕ್ಕಷ್ಟೇ ಹೋಗಿದ್ದಾ ಅಂತ ಜನ ಪ್ರಶ್ನೆ ಕೇಳ್ತಾ ಇರೋದು ಇದೇ ಕಾರಣಕ್ಕೆ. ಯಾವುದೇ ಗಂಭೀರ ಅಪರಾಧ ಪ್ರಕರಣ ಇರಲಿ, ವಿಶೇಷ ತನಿಖಾ ತಂಡ ಎಲ್ಲ ಆಯಾಮಗಳಲ್ಲಿಯೂ ತನಿಖೆಯನ್ನ ಮಾಡಬೇಕಾಗುತ್ತೆ. ಅದು ನಮಗೆ ಸಂಬಂಧ ಇಲ್ಲ, ಅದು ನಮಗೆ ಸೇರಿದ್ದಲ್ಲ ಅನ್ನೋ ಹಾಗಿಲ್ಲ. ಅದೇ ರೀತಿ ಶಂಕಿತರಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಆರೋಪಗಳ ಬಗ್ಗೆಯೂ ತನಿಖೆಯನ್ನ ಮಾಡಬೇಕಾಗುತ್ತೆ. ಹಾಗೆ ಮಾಡುವುದೇ ಆಗಿದ್ರೆ ಧರ್ಮಸ್ಥಳದ ಭೂ ಹಗರಣ ಸಾಕಷ್ಟು ಸಾಕ್ಷಿಗಳ ಭಂಡಾರವನ್ನೇ ಹೊತ್ತು ಕುಳಿತಿದೆ. ಎಸ್ಐಟಿಗೆ ಆ ಕಡೆಗೆ ತಿರುಗಿ ನೋಡುವ ಆಸಕ್ತಿಯೂ ಉಕ್ಕೊಂಡಿಲ್ಲ. ಅಲ್ಲಿಗೆ ಎಸ್ಐಟಿ ತನಿಖೆ ಶಂಕಿತ ಪ್ರಭಾವಿಗಳ ಧನ್ಯವಾದಕ್ಕಷ್ಟೇ ಲಾಯಕ್ಕಾಗಿದೆಯಾ ಅನ್ನೋ ಅನುಮಾನಕ್ಕೆ ಬಂದು ನಿಲ್ಲುತ್ತೆ. ಈ ಹಿಂದೆ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದ ಎಸ್ಐಟಿ ವಿಚಾರದಲ್ಲಿ ವಿರೋಧ ಪಕ್ಷಗಳು ಎಸ್ಐಟಿ ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಟೀಕೆ ಮಾಡಿದ್ರು. ಹಾಗಾದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ರಚನೆಯಾಗಿರೋ ಈ ಎಸ್ಐಟಿಯಲ್ಲಿ ಎಸ್ ಅಂದ್ರೆ ಏನು?
ಎಸ್ ಅಂದ್ರೆ ಯಾರು ಅನ್ನೋದನ್ನ ನೀವೇ ಗೆಸ್ ಮಾಡಿ.